श्रीगुरुभ्यो नमः। हरिः ओं। शमयन् भवसन्तापं रमयन् साधुजातकान् कृष्णमेघकृपादृष्टवृष्ट्या पुष्णातमामपि दुर्वादिध्वान्तरभये वैष्णवेन्द्रेन्द्रवे श्रीराघवेन्द्रगुरवे नमो अत्यन्तदयालवे। आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिवायुगुरुभ्यो नमः। हरिः ओं। ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಾದ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನಾಧೀಶ್ವರರಾದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ದಿಗ್ವಿಜಯ ವಿದ್ಯಾಸಿಂಹಾಸನಾಧೀಶ್ವರರಾದ ಶ್ರೀ ಶ್ರೀ ಉಭಯ ಶ್ರೀಪಾದಂಗಳವರ ಚರಕಮಲದಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ. ಏಕಾದಶಿ ದಿವಸ ನಾವು ನೀರನ್ನು ಕುಡಿಯೋದೇ ಆಗಲಿ ಊಟ ಮಾಡುವುದೇ ಆಗಲಿ ಯಾವ ಕಾರ್ಯಗಳನ್ನು ಮಾಡಬಾರದು. ಅದಕ್ಕೆ ಉಪವಾಸ ಎಂಬುದಾಗಿ ಕಲಿಸ್ಕೊಳ್ಬಡ್ತಕ್ಕಂಥದ್ದಾಗ್ತದೆ. ಕಾರಣ ಏನು? ಅವತ್ತೇನು ಊಟ ಮಾಡಬಾರ್ದು, ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಸತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ. ಏಕಾದಶಿ ಯಾವತ್ತು ಬರ್ತದೋ ಅವತ್ತಿನ ದಿವಸ ಭೂಮಿಯಲ್ಲಿ ಎಷ್ಟು ವಿಧವಾದ ಪಾಪಗಳಿದೆಯೋ ಆ ಎಲ್ಲ ಪಾಪಗಳು ಕೂಡ ಅನ್ನವನ್ನು ಆಶ್ರಯಿಸಿಕೊಂಡಿರತಕ್ಕಂಥದ್ದಾಗಿರ್ತದೆ. ಆದ್ದರಿಂದ ಆ ಅನ್ನವನ್ನು ಅವಶ್ಯವಾಗಿ ನಾವು ಬಿಡಬೇಕು ಎಂಬುದನ್ನು ಇಲ್ಲಿ ವಿಧಾನ ಮಾಡ್ತಾ ಇದ್ದಾರೆ. ಇಂತಹ ಪವಿತ್ರತಮವಾದಂತಹ ದಿವಸದಲ್ಲಿ ಮಾಡಬೇಕಾದ ಕರ್ತವ್ಯಾಂಶಗಳೇನು ಅಂತ ವಿಚಾರ ಮಾಡಿದಾಗ ಯಾವಾಗಲೂ ಕೂಡ ಭಗವಂತನ ಧ್ಯಾನ, ಸ್ಮರಣೆ, ಚಿಂತನೆ, ಭಗವಂತನ ವಿಷಯಕವಾದಂತಹ ಮಹಿಮೆಗಳ ಶ್ರವಣ ಇತ್ಯಾದಿಗಳನ್ನು, ರಾತ್ರಿ ಜಾಗರಣೆ ಇತ್ಯಾದಿಗಳನ್ನು ಅವಶ್ಯವಾಗಿ ಮಾಡಬೇಕು ಅನ್ನೋದನ್ನು ವಿಧಾನ ಮಾಡ್ತಾ ಇದ್ದಾರೆ. ಹಿಂದಿನ ಏಕಾದಶಿಯನ್ನು ವಾಮನ ಏಕಾದಶಿ ಎಂಬುದಾಗಿ ಅದರ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಇದು ಹಿಂದೆ ಹೇಳಿದಂತೆ ಧರ್ಮರಾಜ ಮತ್ತು ಕೃಷ್ಣ ಇವರಿಬ್ಬರ ಮಧ್ಯದ ಸಂವಾದ ನಡೆಯತಕ್ಕಂಥ ಇತಿಹಾಸ ಇದು. ಅಂದರೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಪರಮಾತ್ಮನನ್ನು ಕುರಿತು, ಕೃಷ್ಣ ಅದಕ್ಕೆ ಉತ್ತರ ಕೊಡತಕ್ಕಂಥವನಾಗ್ತಾನೆ. ಇಂತಹ ಒಂದು ವಿಷಯ ಹೀಗಿದ್ದಾಗ ಕೃಷ್ಣನನ್ನು ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಈ ಯಾವ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ, ಇದು ಯಾವ ಏಕಾದಶಿ, ಯಾವ ಹೆಸರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಇದರ ಮಹತ್ವ ಏನು, ಇದನ್ನು ಹೇಗೆ ನಾವು ಉಪಾಸನೆ ಮಾಡಬೇಕು ಇತ್ಯಾದಿ ಕ್ರಮಗಳ ಬಗ್ಗೆ ಹೇಳಬೇಕು ಅಂತ ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಕೃಷ್ಣ ಹೇಳ್ತಾನೆ, ಆಶ್ವಿನಸ್ಯಾಸಿದೇ ಪಕ್ಷೆ ಇಂದಿರಾ ನಾಮತಃ ತಸ್ಯಾ ವ್ರತಪ್ರಭಾವೇನ ಮಹಾಪಾಪಂ ಪ್ರಣಶ್ಯತಿ. ಈ ಯಾವ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ ಇದು ಇಂದಿರಾ ನಾಮಕವಾದ ಏಕಾದಶಿ. ಇಂದಿರಾ ಎಂಬುದಾಗಿ ಈ ಏಕಾದಶಿಗೆ ಹೆಸರು ಬರತಕ್ಕಂಥದ್ದಾಗಿದೆ. ಇಂತಹ ಏಕಾದಶಿಯನ್ನು ಯಾರು ಅನುಷ್ಠಾನ ಮಾಡ್ತಾರೋ ಆ ವ್ರತದ ಒಂದು ಪ್ರಭಾವದಿಂದ ಮಹಾಪಾಪಗಳನ್ನು ಮಾಡಿದ್ದರೂ ಸಹಿತ ಅದೆಲ್ಲವೂ ಕೂಡ ಪರಿಹಾರವಾದಕ್ಕಂಥದ್ದಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಪಿತೃಗಳು ಏನಿದ್ದಾರೆ ಅವರು ಏನಾದರೂ ಒಂದು ಕೆಟ್ಟ ಕರ್ಮದಿಂದ ಕೆಟ್ಟ ಮಾರ್ಗಗಳಲ್ಲಿ ಅನೇಕವಾಗಿರತಕ್ಕಂತಹ ಯಾತನೆಗಳನ್ನು ಅನುಭವಿಸ್ತಾ ಇದ್ದರೂ ಸಹಿತ ಈ ಏಕಾದಶಿ ಅನುಷ್ಠಾನ ಮಾಡಿ ಅದರ ಫಲವನ್ನು ಅವರಿಗೆ ನಾವು ದಾನವಾಗಿ ಕೊಟ್ಟಿದ್ದೇ ಆದ ಪಕ್ಷದಲ್ಲಿ ಅವರಿಗೆ ಅಂತಹ ದುಃಖದ ಗತಿಯಿಂದ ಕೂಡ ಮುಕ್ತಿ ಸಿಗತಕ್ಕಂಥದ್ದಾಗ್ತದೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಈ ಇಂದಿರಾ ಏಕಾದಶಿಯ ಒಂದು ವೈಶಿಷ್ಟ್ಯವನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಇದಕ್ಕೆ ಒಂದು ಇತಿಹಾಸವನ್ನು ಹೇಳ್ತಾರೆ ಕೃಷ್ಣ. ಯಾರು ಈ ಯಾವ ನೀಚತ್ವವನ್ನು ಪಿತೃದೇವತೆಗಳೆಲ್ಲ ಅಧೋಗತಿಗೆ ಹೋದಂತಹ ಸಂದರ್ಭದಲ್ಲಿ ಆ ಅಧೋಗತಿವಂತಹ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಇಂದಿರಾ ನಾಮಕವಾದ ಏಕಾದಶಿಯನ್ನು ಅನುಷ್ಠಾನ ಮಾಡಿ ಇದರ ಫಲವನ್ನು ಯಾರು ಹೇಗೆ ಕೊಟ್ಟರು, ಅದರಿಂದ ಅವ್ರಿಗೆ ಹೇಗೆ ಮುಕ್ತಿಯಾಯಿತು ಅನ್ನುವುದಕ್ಕೆ ಒಂದು ದೃಷ್ಟಾಂತವನ್ನು, ಇತಿಹಾಸವನ್ನು ಹೇಳ್ತಾನೆ ಕೃಷ್ಣ ಧರ್ಮರಾಜನಿಗೆ. ಹಿಂದೆ ಇಂದ್ರಸೇನ ಎಂಬತಕ್ಕಂತಹ ರಾಜ ಮಾಹಿಷ್ಮತಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಾಸ ಮಾಡಿಕೊಂಡು ಧರ್ಮಾನಿಷ್ಠ ಬುದ್ಧಿಯುಳ್ಳವನಾಗಿ ಅತ್ಯಂತ ಧಾರ್ಮಿಕನಾಗಿ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದ. ಪಾಲನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಪಾಲನೆ ಮಾಡಿಕೊಂಡು ಸುಖವಾಗಿರತಕ್ಕಂಥವನಾಗಿದ್ದ. ಹೀಗಿದ್ದಾಗ ಒಂದು ಸಾರಿ ಅವನ ಮನೆಗೆ ನಾರದ ಮಹರ್ಷಿಗಳು ಬಂದರು. ನಾರದ ಮಹರ್ಷಿಗಳು ಬಂದಾಗ ಆ ನಾರದರಿಗೆ ಭಗವಂತ ರಾಜ ಏನು ಮಾಡಿದ, ಅರ್ಘ್ಯಪಾದ್ಯಾದಿಗಳಿಂದ ಸ್ವಾಗತ ಮಾಡಿ ಅವರಿಗೆ ಯೋಗ್ಯವಾದಂತಹ ಆಸನದಲ್ಲಿ ಕೂಡಿಸಿ ಕುಶಲ ಪ್ರಶ್ನೆಗಳೆಲ್ಲ ವಿಚಾರ ಮಾಡಿದಾಗ ನಾರದರು ಕೂಡ ಅವರಿಗೆ ಶುಭಾಶೀಸಗಳನ್ನ ಹೇಳತಕ್ಕಂಥವರಾಗಿ ರಾಜನ ವಿಷಯಕವಾದಂತಹ ಕ್ಷೇಮಕರಾಚಾರವನ್ನು ವಿಚಾರ ಮಾಡಿದಾಗ ರಾಜ ಹೇಳ್ತಾನೆ, ನಿಮ್ಮ ಅನುಗ್ರಹದಿಂದ ನನಗೆ ಎಲ್ಲ ಕುಶಲವಾಗಿರತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ನಾನು ಇದುವರೆಗೂ ಮಾಡಿದಂತಹ ಎಲ್ಲ ಕ್ರಿಯೆಗಳಿಗೂ ಕೂಡ ಸಫಲತೆ ಆಗತಕ್ಕಂಥದ್ದಾಗಿದೆ. ನಿಮ್ಮಂಥವರ ದರ್ಶನದಿಂದ ನಾನು ಮಾಡಿದಂಥ ಎಲ್ಲ ಕಾರ್ಯಗಳ ಫಲ ಇವತ್ತು ಸಿಗತಕ್ಕಂಥದ್ದಾಗಿದೆ ಎಂಬುದಾಗಿ ನಾರದರನ್ನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ
ನೀವು ಯಾವುದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿರಿ, ನಿಮ್ಮ ಆಗಮನ ಕಾರಣವನ್ನು ಹೇಳಬೇಕು ಅಂತ ಹೇಳಿ ಆ ಇಂದ್ರಸೇನ ರಾಜ ನಾರದರು ಪ್ರಾರ್ಥನೆ ಮಾಡಿದಾಗ ನಾರದರಂತಾರೆ, ಬ್ರಹ್ಮಲೋಕಾದಹಂ ಪ್ರಾಪ್ತ ಯಮಲೋಕಂ ನೃಪೋತ್ತಮ. ನಾನು ಇದುವರೆಗೂ ಮೇರೆ ಎಲ್ಲ ಲೋಕದ ಸಂಚಾರ ಮಾಡ್ತಾ ಇದ್ದೆ. ಬ್ರಹ್ಮಲೋಕದಿಂದ ಪ್ರಾರಂಭ ಮಾಡಿಕೊಂಡು ಯಮಲೋಕದ ಪರ್ಯಂತವಾಗಿರತಕ್ಕಂಥ ಎಲ್ಲ ಲೋಕದ ಸಂಚಾರ ಮಾಡಿಕೊಂಡು ಯಮಲೋಕಕ್ಕೆ ಹೋಗಿದ್ದೆ. ಯಮಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗಿತ್ತು ಅಂತಂದರೆ, ನಿಮ್ಮ ತಂದೆ ಯಮಲೋಕದಲ್ಲಿ ವಾಸ ಮಾಡತಕ್ಕಂಥವನಾಗಿದ್ದ. ಹೀಗಿದ್ದಾಗ ಅವನಿಗೆ ಏನಾಗಿತ್ತು ಅಂದರೆ, ಯಮಸಭೆಯಲ್ಲಿ ಯಮದೇವರು ಆಸೀನರಾಗಿರತಕ್ಕಂಥವರಾಗಿದ್ದರು. ಧರ್ಮದ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ನಿನ್ನ ತಂದೆ ಕೂಡ ಇರತಕ್ಕಂಥವನಾಗಿದ್ದ. ನಿನ್ನ ತಂದೆ ನನಗೊಂದು ಸಂದೇಶವನ್ನು ಹೇಳಿ ಕಳಿಸಿದ್ದಾನೆ ನಿನಗೋಸ್ಕರವಾಗಿ, ಅದನ್ನು ಹೇಳ್ತೇನೆ ಕೇಳು ಅಂತಾನೆ. ಅದು ಏನಂದರೆ, ಭೂಲೋಕದಲ್ಲಿ ಇಂದ್ರಸೇನ ಎಂಬತಕ್ಕಂಥ ರಾಜ ಇದ್ದಾನೆ. ಅವನ ಹತ್ತಿರ ಹೋಗಿ, ನಾವು ಯಮಲೋಕದಲ್ಲಿ ವಾಸ ಮಾಡ್ತಾ ಇದ್ದೇನೆ, ಹೇಗಾದರೂ ಮಾಡಿ ಪೂರ್ವಜನ್ಮದಿಂದ ಉದ್ಬದ್ಧವಾದಂತಹ ಪುಣ್ಯದಿಂದ ಸ್ವರ್ಗಲೋಕವನ್ನು ಕುರಿತು ಹೊಂದುವಂತೆ ಮಾಡಲಿಕ್ಕೆ ಹೇಳಬೇಕು. ಅಷ್ಟೇ ಅಲ್ಲ, ಈ ಇಂದ್ರಾನಾಮಕವಾದ ಏಕಾದಶಿ ಏನಿದೆ, ಇಂದ್ರಾನಾಮಕವಾದ ಏಕಾದಶಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಅನುಷ್ಠಾನ ಮಾಡಿ ಆ ಫಲವನ್ನು ನನಗೆ ಕೊಡಲಿಕ್ಕೋಸ್ಕರವಾಗಿ ನೀವು ಹೇಳಬೇಕು. ಅದನ್ನು ಹೇಳಿದ್ರಿಂದ ನನಗೆ ಉತ್ತಮವಾದಂಥ ಗತಿಯಾಗ್ತದೆ ಎಂಬುದಾಗಿ ನಿಮ್ಮ ತಂದೆ ನನಗೆ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿ ಇಂದ್ರಸೇನನಿಗೆ ನಾರದ ಉಪದೇಶ ಮಾಡತಕ್ಕಂಥವ್ರು ಆಗ್ತಾರೆ. ಆಗ ಆ ರಾಜ ಇಂದ್ರಸೇನ ರಾಜ ಕೇಳ್ತಾನೆ ನಾರದರನ್ನ, ಸ್ವಾಮಿ, ಆ ಇಂದ್ರಾನಾಮಕವಾದ ಏಕಾದಶಿಯನ್ನು ಹೇಗೆ ಅನುಷ್ಠಾನ ಮಾಡಬೇಕು, ಅದರ ಮಹತ್ವ ಏನು, ಅದರ ಒಂದು ವಿಶಿಷ್ಟವನ್ನು ತಿಳಿಸಿಕೊಡಬೇಕು ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಈ ಯಾವ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಏನಿದೆ, ಈ ಏಕಾದಶಿ ದಿವಸದಲ್ಲಿ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡತಕ್ಕಂಥವರಾಗಬೇಕು. ಶ್ರದ್ಧಾ ಭಕ್ತಿಯಿಂದ ಕೂಡಿದವರಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬೆಳಗಿನ ಆನಿಕೆಯೆಲ್ಲ ಮುಗಿಸಿಕೊಂಡು ಮಧ್ಯಾಹ್ನದ ಮತ್ತು ಕೂಡ ಸ್ನಾನ ಮಾಡತಕ್ಕಂಥವರಾಗಬೇಕು. ಅನಂತರದಲ್ಲಿ ತಂದೆ ತಾಯಿಗಳನ್ನು ಉದ್ದೇಶ ಮಾಡಿಕೊಂಡು ಶಾಲಿಗ್ರಾಮದ ಸನ್ನಿಧಾನದಲ್ಲಿ ಶ್ರಾದ್ದವನ್ನು ಮಾಡತಕ್ಕಂಥವರಾಗಬೇಕು. ಅನಂತರದಲ್ಲಿ ಏಕಮುಕ್ತರಾಗಿದ್ದುಕೊಂಡು ರಾತ್ರಿಯಲ್ಲಿ ಭೂಮಿಯಲ್ಲಿ ಮಲಗತಕ್ಕಂಥವರಾಗಬೇಕು. ಮರುದಿವಸ ಪ್ರಾತಃ ಕಾಲದಲ್ಲಿ ಈ ಏಕಾದಶಿ ಬರತಕ್ಕಂತಹ ಸಂದರ್ಭದಲ್ಲಿ ಮುಖಪ್ರಕ್ಷಾಲನ ಸಂತಧಾವನಾದಿಗಳನ್ನು ಮಾಡಿಕೊಂಡು ಉಪವಾಸವನ್ನು ಪ್ರಾರಂಭ ಮಾಡತಕ್ಕಂಥವರಾಗಬೇಕು. ಅದು ಹೇಗೆ ಅಂದರೆ ಭಗವಂತನ ಎದುರಿನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಈ ಏಕಾದಶಿ ದಿವಸ ಉಪವಾಸದಿಂದ ಇದ್ದುಕೊಂಡು ಎಲ್ಲ ಭೋಗಗಳನ್ನು ಬಿಡತಕ್ಕಂಥವರಾಗಿ, ನಾವು ಜಿತೇಂದ್ರಿಯರಾಗಿ ಬ್ರಹ್ಮಚರ್ಯ ವ್ರತವನ್ನು ಅನುಷ್ಠಾನ ಮಾಡತಕ್ಕಂಥವರಾಗಿ ಈ ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದೀನಿ ನನ್ನ ಅನುಗ್ರಹದಿಂದ. ಇದಕ್ಕೆ ಯಾವ ತರಹದ ವಿಘ್ನಗಳು ಬರದೇ ಇರುವಂತೆ ನೀವು ರಕ್ಷಣೆ ಮಾಡಿ ನನ್ನ ಉದ್ಧಾರ ಮಾಡಬೇಕು ಎಂಬುದಾಗಿ ಆ ಭಗವಂತ ಇದರಲ್ಲಿ ಸಂಕಲ್ಪಪೂರ್ವಕವಾಗಿ ಈ ನಿಯಮವನ್ನು ಧಾರಣ ಮಾಡತಕ್ಕಂಥವರಾಗಬೇಕು. ಅನಂತರಲ್ಲಿ ಶಾಲಿಗ್ರಾಮದ ಶಿಲೆಯ ಸನ್ನಿಧಾನದಲ್ಲಿ ಶ್ರಾದ್ದವನ್ನು ಮಾಡತಕ್ಕಂಥವರಾಗಿ ಬ್ರಾಹ್ಮಣರನ್ನು ಭೋಜನ ಮಾಡಿಸಿ ದಕ್ಷಿಣ ತಾಂಬೂಲವನ್ನು ಸಂತೋಷಪಡಿಸತಕ್ಕಂಥವರಾಗಬೇಕು. ಆಮೇಲೆ ತಾವು ಕೂಡ ಪ್ರತಿಶೇಷವನ್ನು ಅವಗ್ರಹಣ ಮಾಡಿ ಆಮೇಲೆ ಭಗವಂತನನ್ನು ಪೂಜಾದಿಗಳಿಂದ ಪೂಜಾ ಮಾಡತಕ್ಕಂಥ ಗಂಧ ಪುಷ್ಪಾಕ್ಷದಾದಿಗಳಿಂದ ಪೂಜಾ ಮಾಡತಕ್ಕಂಥವರಾಗಬೇಕು. ಅನಂತರಲ್ಲಿ ಮರುದಿವಸ ದ್ವಾದಶಿ ದಿವಸದಲ್ಲಿಯೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನನ್ನು ಭಕ್ಷಪೂಜ್ಯಾದಿಗಳಿಂದ ಪೂಜಾ ಮಾಡತಕ್ಕಂಥವರಾಗಿ ಬಂಧು ಬಾಂಧವರಿಂದ ಕೂಡಿಕೊಂಡು ತಾವು ಕೂಡ ಭೋಜನ ಮಾಡತಕ್ಕಂಥವರಾಗಬೇಕು. ಈ ರೀತಿಯಾಗಿ ಮಾಡಿದ್ದಾದ ಪಕ್ಷದಲ್ಲಿ ನಿನ್ನ ತಂದೆ ವಿಷ್ಣು ಲೋಕಕ್ಕೆ ಹೋಗತಕ್ಕಂಥವನಾಗ್ತಾನೆ, ಇದರಲ್ಲಿ ಯಾವ ಥರದ ಸಂಶಯವೂ ಇಲ್ಲ ಎಂಬುದಾಗಿ ನಾರದರು ಆ ಇಂದ್ರಸೇನ ರಾಜನಿಗೆ ಇಂದ್ರಾನಾಮಕವಾದ ಏಕಾದಶಿಯ ವೈಶಿಷ್ಟ್ಯವನ್ನು ಇಲ್ಲಿ ನಿರೂಪಣೆ ಮಾಡತಕ್ಕಂಥವರಾಗಿದ್ದಾರೆ. ಆಗ ಹೇಳಿದಾಗ ಹೇಳ್ತಾರೆ, ಈ ರೀತಿಯಾಗಿ ರಾಜನಿಗೆ ಹೇಳಿದಾಗ ಯಥೋಕ್ತ ವಿಧಿನ ರಾಜ ಚಕಾರ ವ್ರತ ಉತ್ತಮಂ. ನಾರದರು ಯಾವ ರೀತಿಯಾಗಿ ಆ ವ್ರತದ ಒಂದು ವೈಶಿಷ್ಟ್ಯವನ್ನು ಹೇಳಿದ್ದಾರೋ ಅದನ್ನು ಭಕ್ತಿ ಶ್ರದ್ಧೆಯಿಂದ ಚಾಚು ತಪ್ಪದಲ್ಲೇ ಅನುಷ್ಠಾನ ಮಾಡತಕ್ಕಂಥವನಾಗಿ ಅದರ ಫಲವನ್ನು ತನ್ನ ತಂದೆಗೆ ಧಾರೆಯಲ್ಲಿ ಕೊಡತಕ್ಕಂಥವನಾಗಿದ್ದಾನೆ. ಆಗ ಆ ರಾಜ ಏನು ಈ ವ್ರತವನ್ನು ಮಾಡಿದಾದ ಪಕ್ಷದಲ್ಲಿ ಅವನಿಗೆ ಪುಷ್ಪವೃಷ್ಟಿ ಆಗತಕ್ಕಂತಹದ್ದಾಗಿದೆ. ಪುಷ್ಪವೃಷ್ಟಿ ಆಯಿತು. ಅವರ ತಂದೆಯು ಕೂಡ ಗರುಡಾರೂಢನಾಗಿ ಭಗವಂತನ ಮಂದಿರವನ್ನು ಸೇರತಕ್ಕಂಥವನಾಗಿದ್ದಾನೆ. ಈ ಇಂದ್ರಸೇನ ರಾಜನು ಕೂಡ ಇಡೀ ಭೂಮಂಡಲವನ್ನು ಯಾವ ಥರದ ಶತ್ರುಗಳ ಬಾಧೆ ಇಲ್ಲದಲೇ ನಿರಾತಂಕವಾಗಿ ರಾಜ್ಯವನ್ನು ಪಾಲನೆ ಮಾಡತಕ್ಕಂಥವನಾಗಿದ್ದಾನೆ. ಅನಂತರಲ್ಲಿ ತನ್ನ ಪರಂಪರಾಗಿ ಬರುವಂತಹ ಈ ರಾಜ್ಯವನ್ನೆಲ್ಲ ತನ್ನ ಮಗನಿಗೆ ವಹಿಸಿಕೊಟ್ಟು ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನೂ ಕೂಡ ಈ ವ್ರತಾನುಷ್ಠಾನ ಮಾಡ್ತಾ ಅರಣ್ಯವನ್ನು ಸೇರಿ ಈ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡತಕ್ಕಂಥವನಾಗಿ ಭಗವಂತ ಅನುಗ್ರಹದಿಂದ ಎಲ್ಲವನ್ನು ಸುಖವನ್ನು ಅನುಭವಿಸತಕ್ಕವನಾಗಿ ಕೊನೆಗೆ ಮೋಕ್ಷವನ್ನು ಕೂಡ ಹೊಂದತಕ್ಕಂಥವನಾಗಿದ್ದಾನೆ. ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಇಂದ್ರಾನಾಮಕ ಏಕಾದಶಿಯ ವೈಶಿಷ್ಟ್ಯವನ್ನು ಧರ್ಮರಾಜನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನ ಇಚ್ಛೆಯಂತೆ
ಈ ಇಂದ್ರಾನಾಮಕವಾದ ಏಕಾದಶಿಯ ವೈಶಿಷ್ಟ್ಯವನ್ನು ನಿನ್ನ ಮುಂದೆ ಹೇಳಬೇಕಂತವನಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಾರಣ ಇದನ್ನ ಭಕ್ತಿ ಶ್ರದ್ಧೆಗಳಿಂದ ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಯಾವಾಗಲೂ ಉಪದ್ರವಗಳಿರದೆ ಆರೋಗ್ಯ, ಸಂತಾನ, ಸಂಪತ್ತು ಎಲ್ಲವೂ ಕೂಡ ಸಿಗತಕ್ಕಂತಹದ್ದಾಗ್ತದೆ ಅನ್ನುವ ವಿಷಯವನ್ನು ಈ ತಿಳಿಸತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಇಂದ್ರಾನಾಮಕವಾದ ಏಕಾದಶಿ ಏನಿದೆ, ಇಂತಹ ಇಂದ್ರಾನಾಮಕವಾದ ಏಕಾದಶಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಅನುಷ್ಠಾನ ಮಾಡ್ತಾರೋ, ಅನುಷ್ಠಾನ ಮಾಡೋದೇ ಅಷ್ಟೇ ಅಲ್ಲ, 3 ದಿವಸದ ಕೂಡತಕ್ಕಂಥ ವ್ರತ ಇದು. ದಶಮಿ, ಏಕಾದಶಿ ಮತ್ತು ದ್ವಾದಶಿ. ದಶಮಿ ದಿವಸವೂ ಕೂಡ ಒಂದು ಹೊತ್ತೆ ಊಟ ಮಾಡತಕ್ಕಂಥವರಾಗಬೇಕು, ರಾತ್ರಿ ಪ್ರಹಾರವನ್ನು ಮಾಡತಕ್ಕಂಥವರಾಗಬೇಕು. ಮರುದಿವಸದಲ್ಲಿ ಪ್ರಾತಃಕಾಲ ಎದ್ದುಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಭಗವಂತನ ಸಂಕಲ್ಪಪೂರ್ವಕವಾಗಿ ವ್ರತವನ್ನು ಧಾರಣ ಮಾಡಿದಂಥವರಾಗಿ, ಜಿತೇಂದ್ರಿಯಾಗಿ, ಬ್ರಹ್ಮಚರ್ಯದಿಂದ ಕೂಡಿದಂಥವರಾಗಿ, ಹಾಗಾಗಿ ಯಾವಾಗಲೂ ಕೂಡ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ನಾವು ಸಂಕೀರ್ತನೆ ಮಾಡಬೇಕು, ಮಾಡುವುದನ್ನು ಕೇಳಬೇಕು. ಹೀಗೆ ಭಕ್ತಿ ಶ್ರದ್ಧೆಗಳಿಂದ ಭಗವಂತನ ಧ್ಯಾನ, ಚಿಂತನೆ, ಭಗವಂತನ ಕಥಾಶ್ರವಣ, ವಿಶೇಷವಾಗಿ ಭಾಗವತ ಶ್ರವಣ ಇದೆಲ್ಲ ಮಾಡತಕ್ಕಂಥವರಾಗಿ ರಾತ್ರಿಯಲ್ಲಿ ಜಾಗೋತ್ಸವವನ್ನು ಮಾಡಿ ಮರುದಿನ ಪ್ರಾತಃಕಾಲದಲ್ಲಿ ಎದ್ದು ಮತ್ತೆ ಯಥಾರೀತಿಯಾಗಿ ಷೋಡಶೋಪಚಾರಗಳಿಂದ ಭಗವಂತನ ಪೂಜಾ ಮಾಡಿ ಬ್ರಾಹ್ಮಣರ ಭೋಜನ ಮಾಡಿಸಿ, ಬ್ರಾಹ್ಮಣ ಸುಮಂಗಲ ಭೋಜನ ಮಾಡಿಸಿ ಆ ವ್ರತವನ್ನೆಲ್ಲ ಭಗವಂತನಲ್ಲಿ ಗುರುಗಳ ಮುಖಾಂತರವಾಗಿ ಸಮರ್ಪಣೆ ಮಾಡಿದಾಗ ಎಲ್ಲ ಈ ವ್ರತ ಸಂಪೂರ್ಣ ಮಾಡಿದ ಫಲ ನಮಗೆ ಸಿಗತಕ್ಕಂಥದ್ದಾಗ್ತದೆ. ಇದರಲ್ಲಿ ಏನೂ ಸಂಶಯ ಅಲ್ಲ ಅನ್ನುವ ವಿಷಯವನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ವಿಷಯ ಸ್ಪಷ್ಟವಾಗಿದೆ ಅನ್ನುವುದನ್ನು ಇಲ್ಲಿ ನಿರೂಪಣೆ ಮಾಡತಕ್ಕಂಥವರಾಗಿದ್ದಾರೆ. ಇಂತಹ ಇಂದ್ರಾನಾಮಕವಾದ ಏಕಾದಶಿಯನ್ನು ನಾವು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಿ ಇದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಈ ಏಕಾದಶಿಯ ಒಂದು ಮಹಿಮೆ ತಿಳಿಸತಕ್ಕಂಥ ಪ್ರಸಂಗದಲ್ಲಿ ಏಕಾದಶಿ ದಿವಸ ಶ್ರಾದ್ದವನ್ನು ಮಾಡಬೇಕು, ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಆ ಪಿತೃಶೇಷವನ್ನು ಆಗ್ರಹಣ ಮಾಡಬೇಕು ಅನ್ನೋ ವಿಷಯದಲ್ಲಿ ಇದು ಪ್ರಸಕ್ತಿ ಆಯಿತು. ಅದರ ಜೊತೆಗೆ ಈ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದರೆ, ದ್ವಾದಶಿ ದಿವಸ ಇದು ಮಹಾಲಯ ಪಕ್ಷದ ಸಂದರ್ಭ. ಇದು ಮಹಾಲಯ ಪಕ್ಷದ ಸಂದರ್ಭದಲ್ಲಿ ನಮ್ಮ ಪಿತೃಗಳನ್ನು ಪೂರ್ವಿಕರನ್ನೆಲ್ಲ ಉದ್ದೇಶ ಮಾಡಿಕೊಂಡು ಒಂದು ತಿಥಿಯ ದಿವಸ ಮಹಾಲಯನ ಪಾರ್ವಣ ಶ್ರಾದ್ದವನ್ನು ಮಾಡತಕ್ಕಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಆಗಾಯ್ತು ಬರತಕ್ಕಂತಹದ್ದಾಗಿದೆ. ಅದಕ್ಕನುಗುಣವಾಗಿ ದ್ವಾದಶಿ ದಿವಸ ಮಹಾಲಯ ಶ್ರಾದ್ದವನ್ನು ಮಾಡಲಿಕ್ಕೆ ಅವಕಾಶ ಇದೆಯೋ, ಹೇಗೆ ಅದನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಪೃಚ್ಛಕರ ಒಂದು ಅಭಿಪ್ರಾಯ ತಿಳ್ಕೊಂಡಿದ್ದಾನೆ. ಅದಕ್ಕೆ ಉತ್ತರ ಹೀಗಿದೆ. ಇಲ್ಲಿ ಒಂದು ಪ್ರಮಾಣ ರೀತಿಯಾಗಿ ಹೇಳ್ತಾ ಇದೆ, ಏಕಾದಶ್ಯಾನ್ನ ಭುಂಜೀತ ಪಕ್ಷಯೋರುಭಯೋರಪಿ ನ ಶ್ರಾದ್ದ ಹೋಮವು ಕುರ್ವೇತ ದೇವಾದೀನ್ ನತು ತರ್ಪಯೇತ ಅಂತ ಒಂದು ಪ್ರಮಾಣ ಹೇಳ್ತಾ ಇದೆ. ಅಂದರೆ ಏನು ಅಂದರೆ, ಏಕಾದಶಿ ದಿವಸ ಈ ಯಾವ ಶ್ರಾದ್ದ ಆಗಲಿ, ಹೋಮ ಆಗಲಿ, ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ತರ್ಪಣೆ ಕೊಡೋದೇ ಆಗಲಿ, ಇದನ್ನು ಯಾವುದನ್ನು ಮಾಡಬಾರದು ಅಂತ ಇಲ್ಲಿ ಪ್ರಮಾಣ ಸ್ಪಷ್ಟ ಮಾಡ್ತಾ ಇದೆ. ಆದರೆ ಏಕಾದಶಿ ಮಹಾತ್ಮೆಯಲ್ಲಿ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾ ಇದೆ. ಈಗ ಇಲ್ಲಿ ಒಂದು ಸಂದಿಗ್ಧ ಅವಸ್ಥೆ ಬರ್ತದೆ. ಇದಕ್ಕೆ ಪ್ರಮಾಣ ಏನು ಹೇಳ್ತಾ ಇದೆ ಅಂತಂದರೆ, ಏಕಾದಶ್ಯಾಂ ಯತ್ ಕುರ್ವೇತ ತದ್ ದ್ವಾದಶಿ ದಿನೇ ಕುರ್ಯಾತ್ ಅಂತ ಒಂದು ನಿಯಮ ಇದೆ. ಏಕಾದಶಿ ದಿವಸ ಏನೇನು ಮಾಡಬೇಕಂತಿದೆಯೋ, ಅರ್ಥಾತ್ ಶ್ರಾದ್ದ, ಪಿತೃತರ್ಪಣ, ಅನಂತರದಲ್ಲಿ ದಾನಾದಿಗಳು ಇದೆಲ್ಲ ಮಾಡಲಿಕ್ಕೆ ಬಂದಾಗ ಭೋಜನಾದಿಗಳು ಮಾಡೋದು ಇದೆಲ್ಲ ಮಾಡಬೇಕು ಅಂತ ಬಂದಾಗ ಅದನ್ನು ದ್ವಾದಶಿ ದಿವಸ ಮಾಡಬೇಕು ಅನ್ನೋದನ್ನು ಇದು ಪ್ರಮಾಣ ಸ್ಪಷ್ಟ ಮಾಡ್ತಾ ಇದೆ. ಆದ ಕಾರಣ ಯದ್ಯಪಿ ಏಕಾದಶಿ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ರು ಸಹಿತ ಅದನ್ನು ದ್ವಾದಶಿ ದಿವಸ ಮಾಡಬೇಕು ಅನ್ನೋದನ್ನು ನಮ್ಮ ಮಾತು ಸಂಪ್ರದಾಯ ಸ್ಪಷ್ಟ ಮಾಡ್ತಾ ಇದೆ. ಅದರಲ್ಲಿ ಈಗ ಪ್ರಕೃತದಲ್ಲಿ ದ್ವಾದಶಿ ದಿವಸವೂ ಕೂಡ ಇದು ಒಂದೊಂದು ತಿಥಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾಗಿರ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ನವಮಿ ಬರ್ತದೆ, ಈ ಪಕ್ಷ ಮಾಸದಲ್ಲಿ ನವಮಿ ಬರ್ತದೆ. ಈ ನವಮಿ ತಿಥಿ ಹೇಗಿದೆ ಅಂದರೆ ಅವಿಧವಾ ನವಮಿ ಅಂತ. ಅಂದರೆ ಸುಮಂಗ ಯಾವ ಮುತ್ತೈದೆಯರು ಮರಣವನ್ನು ಹೊಂದಿರ್ತಾರೆ, ತಂದೆ ಗಂಡ ಇರ್ತಾನೆ, ಹೆಂಡತಿ ತಿಳ್ಕೊಂಡಿರ್ತಾರೆ, ಅವರ ಶ್ರಾದ್ದವನ್ನು ಮಾಡತಕ್ಕಂಥದ್ದು ಈ ಮಹಾಲಯದಲ್ಲಿ ನವಮಿ ದಿವಸ ಮಾತ್ರ ಅವರು ಸ್ಪೆಷಲ್ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಈ ಮಹಾಲಯ ಮಾಡತಕ್ಕಂಥವರು ನವಮಿ ದಿವಸ ತಂದೆ ಹೋಗಿ ತಾಯಿ ಇದ್ದು ತಂದೆ ಹೋಗಿ ಪಕ್ಷ ಮಾಡ್ತಾ ಇರ್ತಾರೆ, ಅವರು ಈ ನವಮಿ ದಿವಸ ಮಾಡಲಿಕ್ಕಿಲ್ಲ. ಅದು ಕೇವಲ ಸುಮಂಗಲಿಗೆ ಮಾತ್ರ ಸೀಮಿತವಾಗತಕ್ಕಂಥದ್ದು. ಅವತ್ತು ಅವಿಧವಾ ನವಮಿ ಅಂತಲೇ ಅದಕ್ಕೆ ಹೆಸರು. ಯಾರು ಸುಮಂಗಲಿಯರು ಮರಣ ಹೊಂದಿರ್ತಾರೋ ಅವ್ರನ್ನ ಉದ್ದೇಶ ಮಾಡಿಕೊಡತಕ್ಕಂಥ ಒಂದು ಸಾಧ್ಯ ವಿಶೇಷ ಅವತ್ತು. ಅದೇ ರೀತಿಯಾಗಿ ದ್ವಾದಶಿ, ಯತಿಗಳಿಗೆ ದ್ವಾದಶಿ, ಈ ಪರಂಪರೆಯಲ್ಲಿ ಬಂದಂತಹ ಈಗೇನು ನಮ್ಮ ಸದ್ಯ ಪೀಠಾಧಿಪತಿಗಳಿದ್ದಾರೆ, ಸ್ವಾಮಿಗಳಿದ್ದಾರೆ, ಅವರು ಏನು ಮಾಡ್ತಾರೆ ಅಂತಂದರೆ ಆಚಾರ್ಯರಿಂದ ಹಿಡ್ಕೊಂಡು ತಮ್ಮ ಗುರುಗಳ ಪರ್ಯಂತರವಾಗಿ ಈ ಮಹಾಯ ರೂಪದಲ್ಲಿ ಕಾರ್ಯವನ್ನು ಮಾಡತಕ್ಕಂಥವ್ರು ಆಗ್ತಾರೆ.
ಅದಕ್ಕೋಸ್ಕರ ಯತಿಗಳ ಮಹಾಲಯ ಅಂತ ಅದಕ್ಕೆ ದ್ವಾದಶಿಗೆ ಪ್ರಸಿದ್ಧವಾಗತಕ್ಕಂಥದ್ದಾಗಿದೆ. ಈ ದ್ವಾದಶಿ ದಿವಸ ಪ್ರತ್ಯೇಕವಾಗಿ ಪಕ್ಷವನ್ನು ಮಾಡತಕ್ಕಂಥವರು ದ್ವಾದಶಿ ದಿವಸ ಮಾಡಲಿಕ್ಕಿಲ್ಲ. ಅವ್ರು ಏನು ಮಾಡಬೇಕಂದ್ರೆ ತ್ರಯೋದಶಿ ಅಥವಾ ಅಮಾವಾಸ್ಯೆ ಈ ಎರಡು ತಿಥಿಗಳಲ್ಲಿ ಯಾವುದಾದ್ರೂ ಒಂದು ತಿಥಿಯಲ್ಲಿ ಪಕ್ಷಾಚರಣೆ ಮಾಡಬೇಕು ಅಂಥೇಳಿ ಶಾಸ್ತ್ರ ಅದನ್ನು ಸ್ಪಷ್ಟ ಮಾಡತಕ್ಕಂಥದ್ದಾಗಿದೆ. ಆದ್ದರಿಂದ ಪಕ್ಷವನ್ನು ಪ್ರತ್ಯೇಕವಾಗಿ ಮಾಡತಕ್ಕಂಥವರು ದ್ವಾದಶಿ ದಿವಸ ಮಾಡಲಾರದೆ ಅದನ್ನು ತ್ರಯೋದಶಿ ಅಥವಾ ಅಮಾವಾಸ್ಯೆ ದಿವಸ ಅದನ್ನು ಮಾಡಬೇಕು ಅನ್ನೋದನ್ನು ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೇನೆ. ಅದು ಸಾಧ್ಯ ಮಾಡೋದಾದರೆ ದ್ವಾದಶಿ ದಿವಸ ಯತಿಗಳ ಮಹಾಲಯ ಮಾಡಿದ್ರೂ ಸಹಿತ ಕಾಲಶ್ರಾದ್ದವನ್ನು ಮಾತ್ರ ಅವತ್ತು ಅವಶ್ಯವಾಗಿ ಮಾಡಲೇಬೇಕು. ಕಾಲಶ್ರಾದ್ದಕ್ಕೆ ಯಾವ ಎಂತಹ ಪ್ರಸಂಗದವರು ಕೂಡ ಕಾಲಶ್ರಾದ್ದಕ್ಕೆ ಅದು ಮುಂದೆ ಹಾಕಲಿಕ್ಕೆ ಪ್ರಶ್ನೆಯೇ ಇಲ್ಲ, ಮುಂದೆ ಹಾಕಲೇಬಾರದು. ಏನಾದರೂ ಒಂದು ವೇಳೆ ಜಾತಾ ಶೌಚ ಮೃತಾ ಶೌಚಾದಿಗಳು ಬಂದಾಗ ಆ ಮಧ್ಯದಲ್ಲಿ ಏನಾದರೂ ಕಾಲಶ್ರಾದ್ದ ಬಂತು ಅಂತಂದರೆ ಮೃತಾ ಶೌಚ ಯಾವತ್ತು ಮುಗಿತು ಅವತ್ತೇ ಅಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಆ ನಿಮಿತ್ತವಾಗಿ ಅದು ಮುಂದೆ ಹಾಕಲಿಕ್ಕಾಗಲಿ ಹೊರಟು ಈ ಪಕ್ಷದಂತೆ ಮುಂದೆ ಹಾಕಲಿಕ್ಕೆ ಬರೋಲ್ಲ ಕಾಲಶ್ರಾದ್ದಗಳು. ಯಾವತ್ತು ತಿಥಿ ಯಾವ ರೀತಿಯಲ್ಲಿ ತಂದೆ ತಾಯಿ ಮರಣ ಹೊಂದಿರ್ತಾರೋ ಆ ತಿಥಿ ದಿವಸ ಅದನ್ನು ಅವಶ್ಯವಾಗಿ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ಪಕ್ಷವನ್ನು ಮಾತ್ರ ಹಾಗಿಲ್ಲ, ಮಹಾಲಯ ಅವಿಧಾನವಮಿ, ಯತಿಗಳ ಮಹಾಲಯ, ಅವಿಧಾನವಮಿ, ಘಾತಕ ಚತುರ್ದಶಿ ಇತ್ಯಾದಿಗಳು ಅಲ್ಲಿ ಅವರಿಗೆ ಆ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅವತ್ತು ಮಾಡಲಾದರೆ ಉಳಿದ ತಿಥಿಗಳಲ್ಲಿ ಅದನ್ನು ಮಾಡಿದರೆ ಇದಕ್ಕೆ ಯಾವ ಥರದ ವಿಪತ್ತುಗಳು ಇಲ್ಲ ಅಂಥೇಳಿ ಇದನ್ನು ಸ್ಪಷ್ಟವಾಗಿ ಹೇಳ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಭಾದ್ರಪದ ಬಹಳ ಪ್ರತಿಭಟನೆಯಿಂದ ಹಿಡ್ಕೊಂಡು ಅಮಾವಾಸ್ಯವರೆಗೂ ಏಕಾದಶಿ ಹೊರತಾಗಿ ಯಾರು ಈ 15 ದಿವಸಗಳಲ್ಲಿ ಪಿಂಡ ಪ್ರದಾನ ಮಾಡಬೇಕು ಅಂತ ನಿಯಮವನ್ನು ಇಟ್ಕೊಂಡು ಮಾಡಲಿಕ್ಕೆ ಹೊರಟಿರ್ತಾರೋ ಅವರಿಗೆ ಈ ಅವಿಧಾನವಮಿ ಆಗಲಿ, ಯತಿಗಳ ಮಹಾಲಯ ಆಗಲಿ, ಘಾತಕ ಚತುರ್ದಶಿ ಆಗಲಿ ಯಾವ ನಿಯಮ ಅವರಿಗೆ ಹತ್ತೋದಿಲ್ಲ. ಅವರು ಈ 15 ದಿವಸ ಯಾವ ಯಥಾರೀತಿಯಾಗಿ ಮಾಡ್ತಾ ಇರ್ತಾರೋ ಅವಿಧಾನ ದಿವಸನೂ ಮಾಡಬೇಕು, ಯತಿಗಳ ಮಹಾಲಯ ದಿವಸನೂ ಮಾಡಬೇಕು, ಘಾತಕ ಚತುರ್ದಶಿ ಇದ್ರೂ ಮಾಡಬೇಕಾಗ್ತದೆ. ಅದರಲ್ಲಿ ಯಾವ ಥರದ ಸಂದೇಹವೂ ಇಲ್ಲ, ಅದನ್ನು ಬದಲಾಯಿಸಲಿಕ್ಕಿಲ್ಲ. ಯಾವಾಗ ಪ್ರತ್ಯೇಕವಾಗಿ ಈಗ ಉದಾಹರಣೆಗೆ ಪಂಚಮಿ ಮಾಡಲು ಕೆಲವರು ಇರ್ತಾರೆ, ಕೆಲವರು ತ್ರಯೋದಶಿ ಮಾಡೋರು ಇರ್ತಾರೆ, ಕೆಲವರು ದಶಮಿ ಮಾಡೋರು ಇರ್ತಾರೆ. ಹೀಗೆ ನಾವು ಪ್ರತ್ಯೇಕವಾಗಿ ಒಂದು ತಿಥಿಯನ್ನು ಆರಿಸ್ಕೊಂಡು ಯಾವ್ದು ಮಾಡ್ತೀವಿ ಅವರಿಗೆ ಮಾತ್ರ ಈ ನಿಯಮ ಅಷ್ಟೇ ಹೊರತು 15 ದಿವಸ ಏಕಪ್ರಕಾರವಾಗಿ ಈ ಪಾವನ ಅರ್ಥಾತ್ ಪಿಂಡ ಪ್ರದಾನವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಈ ನಿಯಮ ಅನುಸರಿಸುವುದಿಲ್ಲ. ಅವರು ಯಥಾವತ್ತಾಗಿ ಅದನ್ನು ಮಾಡಲಿಕ್ಕೆ ಏನೂ ಅಡ್ಡಿ ಇಲ್ಲ ಅನ್ನೋದು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ.